ಇತ್ತ ಅತೃಪ್ತರು ಸಭೆ ನಡೆಸಿ ಸಿದ್ದರಾಮಯ್ಯ ಕೈಕೊಟ್ರ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರೆ, ಇತ್ತ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕಡೆಗಣಿಸಲಾಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡ್ತಾ ಇದ್ದಾರೆ. ಬಾದಾಮಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡ್ತಾ ಇದ್ರೆ, ಸಮ್ಮಿಶ್ರ ಸರ್ಕಾರ ರಚನೆ ವೇಳೆ ನನ್ನ ಸಲಹೆಯನ್ನ ಪಡೆದಿದ್ದಾರೆ. ನನ್ನ ಆಪ್ತರು ಮತ್ತು ಪರಮಾಪ್ತರನ್ನ ಯಾರನ್ನೂ ಕೂಡ ಮೂಲೆ ಗುಂಪು ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಇವತ್ತು ಬಾದಾಮಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಆಪ್ತರು ನನ್ನ ಪರಮಾಪ್ತರನ್ನ ಮೂಲೆ ಗುಂಪು ಮಾಡುವಂತ ಪ್ರಶ್ನೆಯೇ ಇಲ್ಲ, ಯಾರನ್ನೂ ಮೂಲೆ ಗುಂಪು ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಅತೃಪ್ತರು ಸಭೆ ನಡೆಸ್ತಾ ಇದ್ದಾರೆ, ತಮ್ಮನ್ನ ಕಡೆಗಣಿಸಲಾಗಿದೆ, ತಮಗೆ ಸಚಿವ ಸ್ಥಾನವನ್ನ ನೀಡಲಾಗಿಲ್ಲ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ನಮ್ಮ ಕೈ ಬಿಟ್ರ ಅನ್ನುವಂತ, ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ನಮ್ಮ ಕೈ ಎತ್ತದ್ರ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರೆ, ಇತ್ತ ಸ್ವತಃ ಸಿದ್ದರಾಮಯ್ಯ ನನ್ನನ್ನು ಕೂಡ ಕಡೆಗಣಿಸ್ತಾ ಇಲ್ಲ ಈ ಸಮ್ಮಿಶ್ರ ಸರ್ಕಾರದಲ್ಲಿ, ಅದೇ ರೀತಿ ನನ್ನ ಆಪ್ತರು ಮತ್ತೆ ಪರಮಾಪ್ತರನ್ನು ಕೂಡ ಯಾರೂ ಕಡೆಗಣಿಸ್ತಾ ಇಲ್ಲ, ಅವರನ್ನ ಮೂಲೆ ಗುಂಪು ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಬಾದಾಮಿಯಲ್ಲಿ ಆಡಿದ್ದಾರೆ. ಇವತ್ತು ಬಾದಾಮಿಗೆ ತೆರಳಿರುವಂತಹ ಸಿದ್ದರಾಮಯ್ಯ ಅಲ್ಲಿ ಮತದಾರರಿಗೆ ಧನ್ಯವಾದ ಅರ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ 3-4 ದಿನಗಳ ಕಾಲ, 5 ದಿನಗಳ ಕಾಲ ಬಾದಾಮಿಯಲ್ಲಿ ಇದ್ದು ಸಂಚರಿಸ್ತಾರೆ. ಬಾದಾಮಿಯ ಎಲ್ಲ ಜನರಿಗೆ, ಎಲ್ಲ ಮತದಾರರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಾದಾಮಿ ಕ್ಷೇತ್ರ ಒಂದು ಯಾತ್ರಾ ಸ್ಥಳ, ಇದು ಮತ್ತು ಪ್ರವಾಸಿ ತಾಣ, ಭಾಳ ಪ್ರಮುಖವಾದಂಥ ಪ್ರವಾಸಿ ತಾಣ. ಭಾಳಷ್ಟು ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇರ್ತಾರೆ. ಅದರಿಂದ ಇದನ್ನು ಪ್ರವಾಸದ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ ನನಗೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹೇಳಿ 27 ಜನ ಮಿನಿಸ್ಟರ್ಗಳಾಗಿದ್ದಾರೆ. ಇನ್ನು ಅವ್ರ ಕಡೆಯಿಂದ ಒಬ್ಬರಾಗಬೇಕು, ನಮ್ಮ ಕಡೆಯಿಂದ ಇನ್ನೂ 6 ಜನರು ಆಗಬೇಕು. ಎಲ್ಲರೂ ಆಪ್ತರೆ, SR ಪಾಟೀಲ್ರು ಆಪ್ತರೆ, ಸತೀಶ್ ಜಾರಕಿಹೊಳಿನೂ ಆಪ್ತರೆ, ತಿಮ್ಮಾಪುರನೂ ಆಪ್ತರೆ, MB ಪಾಟೀಲು ಆಪ್ತರೆ. ನಿಮ್ಮ ಆಪ್ತರನ್ನೇ ಮೂಲಕ ಮಾಡ್ತಾ ಇದ್ದಾರೆ. ಆ ಥರ ಏನಿಲ್ಲ, ಹಂಗೇನಿಲ್ಲ. ನೋಡ್ರಿ, ಈ ಮಂತ್ರಿಗಳಾಗಿರೋದ್ರಿಂದ ನನ್ನ ಆಪ್ತರೆ, ನಿಮ್ಗೆ ಅದು ಗೊತ್ತಾ? ಅದನ್ನ ನಾವು ನೋಡ್ತೀವಿ. ರೀಜನ್ನು, ಜಾತಿ, ಸೋಷಿಯಲ್ ಜಸ್ಟಿಸ್ ಇವೆಲ್ಲ ಮಾಡ್ತೀವಿ. ಕೇಂದ್ರಕ್ಕೆ ಕರೆಸ್ಕೋಬೇಕು ಅನ್ನುವಂಥ ಚಿಂತನೆ ಐತಿ. ಹಿಂಗಾಗಿ ಲೋಕಸಭೆಗೆ ನಿಂದಿಸ್ತಾರ ಅನ್ನುವಂಥದ್ದು ಯಾರು ನಿಮ್ಗೆ ಹೇಳಿದ್ರೆ ಯಾರಾದ್ರೂ? ಬಾದಾಮಿಯ ಎಲ್ಲ ಜನರಿಗೆ, ಎಲ್ಲ ಮತದಾರರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಾದಾಮಿ ಕ್ಷೇತ್ರ ಒಂದು ಯಾತ್ರಾ ಸ್ಥಳ, ಇದು